ಕೇಂದ್ರ ಸರ್ಕಾರದ ಚುನಾವಣಾ ಸುಧಾರಣಾ ನೀತಿಗಳ ವಿರುದ್ಧ ಜನರಲ್ಲಿ ರಾಜಕೀಯ ಜಾಗೃತಿ ಮೂಡಿಸಲು ಮತ್ತು ಶೋಷಿತ ವರ್ಗಗಳ ಹಕ್ಕನ್ನ ರಕ್ಷಿಸಲು ದಲಿತ ಸಂಘರ್ಷ ಸಮಿತಿ ಸಜ್ಜಾಗಿದೆ. ಜೂನ್ 14ರಂದು ನಂಜನಗೂಡು ನಗರದಲ್ಲಿ ದಸಂಸ ವತಿಯಿಂದ ಆಯೋಜಿಸಲಾಗಿರುವ ರಾಜಕೀಯ ಜಾಗೃತಿಗಾಗಿ ಶೋಷಿತ ದಳ ಸಮುದಾಯಗಳು ಐಕ್ಯತಾ ಸಮಾವೇಶದ ಅಧಿಕೃತ ಕರಪತ್ರ ಹಾಗೂ ಪೋಸ್ಟರ್ ಅನ್ನು ಇಂದು ಅದ್ದೂರಿಯಾಗಿ ಬಿಡುಗಡೆ ಮಾಡಲಾಯಿತು. ನಗರದ ಪ್ರಮುಖ ವೃತ್ತದಲ್ಲಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಭವ್ಯ ಪ್ರತಿಮೆಗೆ ದಲಿತ ಸಂಘರ್ಷ ಸಮಿತಿಯ ಪ್ರಮುಖ ಪದಾಧಿಕಾರಿಗಳು ಜಂಟಿಯಾಗಿ ಮಾಲಾರ್ಪಣೆಯನ್ನ ಮಾಡಿ ಗೌರವ ಸಲ್ಲಿಸಿದ ಬಳಿಕ ಈ ಭಿತ್ತಿ ಚಿತ್ರಗಳನ್ನ ಲೋಕಾರ್ಪಣೆಗೊಳಿಸಿದ್ರು. ಇನ್ನು ಕರಪತ್ರ ಬಿಡುಗಡೆ ಮಾಡಿ ಮಾತನಾಡಿದ ದಸಂಸ ಜಿಲ್ಲಾ ಉಪವಿಭಾಗೀಯ ಸಂಚಾಲಕರಾದ ಮಂಜು ಶಂಕರಪುರ ಅವರು ಕೇಂದ್ರ ಸರ್ಕಾರದ ನೀತಿಗಳ ವಿರುದ್ಧ ತೀವ್ರವಾಗಿ ಕಿಡಿಕಾರಿದ್ರು. ಕೇಂದ್ರ ಸರ್ಕಾರವು ಜಾರಿ ಮಾಡಲು ಹೊರಟಿರುವ ಹೊಸ ಚುನಾವಣಾ ಪ್ರಕ್ರಿಯೆಯು ದೇಶದ ದಲಿತರ, ಹಿಂದುಳಿದವರ, ಇನ್ನು ಅಲ್ಪಸಂಖ್ಯಾತರ ಹಾಗೂ ಆರ್ಥಿಕವಾಗಿ ಹಿಂದುಳಿದಿರುವ ಬಡವರನ್ನ ವ್ಯವಸ್ಥಿತವಾಗಿ ಮತದಾರರ ಪಟ್ಟಿಯಿಂದಲೇ ಕೈಬಿಡುವ ದೊಡ್ಡ ಹುನ್ನಾರವಾಗಿದೆ. ಪ್ರಸ್ತುತ ದೇಶದ ಬೇರೆ ಬೇರೆ ರಾಜ್ಯಗಳ ಚುನಾವಣಾ ಫಲಿತಾಂಶಗಳನ್ನು ಗಮನಿಸಿದ್ರೆ ಇಂತಹ ಕರಾಳ ಪ್ರಕ್ರಿಯೆಗಳು ಬಳಸಿಕೊಂಡೇ ಬಿಜೆಪಿಯು ಚುನಾವಣೆಯಲ್ಲಿ ಗೆದ್ದು ಅಧಿಕಾರಕ್ಕೆ ಬಂದಿದೆ ಎಂಬುದು ಸ್ಪಷ್ಟವಾಗುತ್ತೆ. ಇದು ಸಂವಿಧಾನ ನಮಗೆ ನೀಡಿರುವ ಪವಿತ್ರವಾದ ಮತದಾನದ ಹಕ್ಕನ್ನೇ ಕಸಿದುಕೊಳ್ಳುವ ಕೃತ್ಯವಾಗಿದೆ ಎಂದು ಗಂಭೀರವಾಗಿ ಆರೋಪಿಸಿದರು. ಇನ್ನು ಮತದಾನದ ಹಕ್ಕಿನ ಮೇಲಾಗ್ತಾ ಶೋಷಿತ ತಳ ಸಮುದಾಯಗಳ ಜನರಲ್ಲಿ ತಳಮಟ್ಟದಿಂದ ಜಾಗೃತಿ ಮೂಡಿಸಬೇಕಾದ ಅನಿವಾರ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಜೂನ್ 14ರಂದು ಬುದ್ಧ ಬಸವ ಅಂಬೇಡ್ಕರ್ ಅವರ ಜಂಟಿ ಜಯಂತ್ಯೋತ್ಸವದ ಅಂಗವಾಗಿ ನಂಜನಗೂಡಿನ ಶ್ರೀ ಮಹರ್ಷಿ ವಾಲ್ಮೀಕಿ ಭವನದಲ್ಲಿ ಈ ಬೃಹತ್ ರಾಜಕೀಯ ಜಾಗೃತಿ ಮತ್ತು ಐಕ್ಯತಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಂಜು ಶಂಕರಪುರ ಮಾಹಿತಿ ನೀಡಿದರು. ಈ ಹಕ್ಕೊತ್ತಾಯದ ಸಮಾವೇಶಕ್ಕೆ ನಂಜನಗೂಡು ತಾಲೂಕು ಹಾಗೂ ಮೈಸೂರು ಜಿಲ್ಲೆಯ ಎಲ್ಲ ಪ್ರಗತಿಪರ ಚಿಂತಕರು, ವಿವಿಧ ರೈತ ಸಂಘಟನೆಗಳ ಪದಾಧಿಕಾರಿಗಳು, ದಲಿತ ಮುಖಂಡರು ಮತ್ತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ದಸಂಸ ಮುಖಂಡರು ಕಳಕಳಿಯ ಮನವಿಯನ್ನ ಮಾಡಿದರು. ದಿನಾಂಕ 14/6/2026 ಜೂನ್ ತಿಂಗಳಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಜನ್ಮದಿನದ ಅಂಗವಾಗಿ ರಾಜಕೀಯ ಜಾಗೃತಿಗಾಗಿ ಶೋಷಿತ ತಳ ಸಮುದಾಯಗಳ ಐಕ್ಯತಾ ಸಮಾವೇಶ ಎಂಬುವಂತಹ ಕಾರ್ಯಗಳು ದಸಂಸದ ಹಿರಿಯ ಮುಖಂಡರು ನಂಜನಗೂಡು ತಾಲೂಕು ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ವಿದ್ಯಾಸಾಗರ್ ಅವರು ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯ ಕಾರ್ಯದರ್ಶಿಗಳು ಅವರು ಕೂಡ ರೈತ ಸಂಘಟನೆಯ ಸರ್ವ ಸದಸ್ಯರು ಹಾಗೆ ನಮ್ಮ ದಲಿತ ಸಂಘರ್ಷ ಸಮಿತಿಯ ಎಲ್ಲ ಮುಖಂಡರುಗಳು ಈ ದಿನ ಆಗಮಿಸಿದ್ದಾರೆ. ಈ ಒಂದು ಬಿಡುಗಡೆ ಕಾರ್ಯಕ್ರಮದಲ್ಲಿ ತಮ್ಮನ್ನೆಲ್ಲರೂ ಕೂಡ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕು ಅಂತೇಳಿ ಮಾಕನ್ಪುರದ ನಟರಾಜ್ರವರು ತಾಲೂಕು ದಿನಾಂಕ 14/6/2026 ಜೂನ್ ತಿಂಗಳಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಜನ್ಮದಿನದ ಅಂಗವಾಗಿ ರಾಜಕೀಯ ಜಾಗೃತಿಗಾಗಿ ಶೋಷಿತ ತಳ ಸಮುದಾಯಗಳ ಐಕ್ಯತಾ ಸಮಾವೇಶ ಎಂಬುವಂತಹ ಕಾರ್ಯಗಳು ದಸಂಸದ ಹಿರಿಯ ಮುಖಂಡರು ನಂಜನಗೂಡು ತಾಲೂಕು ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ 14/6/2026 ಭಾನುವಾರರಂದು ನಂಜನಗೂಡು ತಾಲೂಕು ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಂಜನಗೂಡು ಪಟ್ಟಣದಲ್ಲಿರುವ ವಾಲ್ಮೀಕಿ ಭವನದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಒಂದು ಜನ್ಮದಿನದ ಕಾರ್ಯಕ್ರಮದ ಅಂಗವಾಗಿ ರಾಜಕೀಯ ಜಾಗೃತಿಗಾಗಿ ಶೋಷಿತ ತಳ ಸಮುದಾಯಗಳ ಐಕ್ಯತಾ ಸಮಾವೇಶ ಕಾರ್ಯಕ್ರಮವನ್ನ ನಂಜನಗೂಡು ತಾಲೂಕು ಸಮಿತಿ ವತಿಯಿಂದ ಇವತ್ತು ಹಮ್ಮಿಕೊಂಡಿದ್ದೇವೆ. ನಮ್ಮ ಉದ್ದೇಶ, ಈ ಕಾರ್ಯಕ್ರಮ ಹಮ್ಮಿಕೊಂಡಿರೋ ಉದ್ದೇಶ ಏನು ಅಂತಂದ್ರೆ, ಏನು ಈಗ ರಾಜಕೀಯ ಜಾಗೃತಿ ಅಂತಂದ್ರೆ ಈಗ ಕೇಂದ್ರ ಸರ್ಕಾರ ಒಂದು ಚುನಾವಣೆ ಮುಖಾಂತರ ಈಗ ಏನು 2 ವರ್ಷಗಳ ಕಾಲ ಇನ್ನು ಚುನಾವಣೆ ಇದೆ, ಈಗ ಹಲವು ರಾಜ್ಯಗಳಲ್ಲಿ ಚುನಾವಣೆಯನ್ನ ದುರುಪಯೋಗ ಪಡ್ಕೊಂಡು ರಾಜ್ಯ ಸರ್ಕಾರವನ್ನ ಆಡಳಿತ ನಡೆಸ್ತಾ ಇದ್ದಾರೆ. ಇಲ್ಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ದಲಿತರು, ಶೋಷಿತರು, ಅಲ್ಪಸಂಖ್ಯಾತರು, ರೈತರು ಮತ್ತೆ ಜಾತ್ಯತೀತವಾಗಿರುವಂತಹ ಪ್ರತಿಯೊಬ್ಬರನ್ನು ಕೂಡ, ಬಡ ಕುಟುಂಬದವನ್ನೆಲ್ಲರೂ ಕೂಡ ಒಂದು ಚುನಾವಣೆ ಒಂದು ಮತದಾರ ಪಟ್ಟಿಯಿಂದ ಹೊರಗಡೆ ತೆಗಿಬೇಕು ಅಂತ ಹೇಳಿ ಒಂದು ಕೋಮುವಾದಿ ಬಿಜೆಪಿ ಸರ್ಕಾರ ಇವತ್ತು ಅದನ್ನ ಮಾಡ್ತಾ ಇದೆ. ನಾವು ಅದರ ವಿರುದ್ಧವಾಗಿ ನಾವು ನಂಜನಗೂಡು ತಾಲೂಕಿನಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಎಲ್ಲಾ ಶೋಷಿತರು ಮತ್ತೆ ದಲಿತರು ಮತ್ತೆ ಎಲ್ಲಾ ರೈತರು ಕೂಡ ಇದ ಮನೆ ಬಾಗಿಲು ಹೋಗಿ ಇದನ್ನ ಅವೇರ್ನೆಸ್ ಮೂಡಿಸಬೇಕು ಅಂತ ಹೇಳಿ ನಾವಿವತ್ತು ಒಂದು ಜನಜಾಗೃತಿ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಏನು ಈಗ ಕೇಂದ್ರ ಸರ್ಕಾರ ಒಂದು
ಇದನ್ನ ಕೈಗೆತ್ಕೊಂಡಿದೆ. ಈ ಕೂಡಲೇ ಅದನ್ನ ಕೈ ಬಿಡಬೇಕು. ಇಲ್ಲ ಅಂತಂದ್ರೆ ಎಲ್ಲ ನಮ್ಮ ರೈತ ಪರ ಸಂಘಟನೆಗಳು ಮತ್ತೆ ಜಾತ್ಯತೀತವಾಗಿರುವಂತಹ ಸಂಘಟನೆಗಳು, ದಲಿತ ಸಂಘಟನೆಗಳು ಎಲ್ಲ ಒಂದು ಒಗ್ಗೂಡಿಸಿ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟ ಮಾಡಬೇಕಾಗುತ್ತೆ. ದಿನಾಂಕ 14/6/2026 ಜೂನ್ ತಿಂಗಳಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಜನ್ಮದಿನದ ಅಂಗವಾಗಿ ರಾಜಕೀಯ ಜಾಗೃತಿಗಾಗಿ